ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯಲು ಇದೇ ಕಾರಣ. ಹಾಯ್ ಎವ್ರಿವಾನ್, ಸುದ್ದಿ ಸವಿರುಚಿ ಚಾನಲ್ಗೆ ಸ್ವಾಗತ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಏಕೆ ಕುಂಭಮೇಳ ನಡೆಯುತ್ತೆ ಅಂತ ಗೊತ್ತಾ? ಹೇಳ್ತೀನಿ ಕೇಳಿ. ಪುರಾಣಗಳ ಪ್ರಕಾರ ಸಮುದ್ರ ಮಥನದ ವೇಳೆ ವಿಷ್ಣುವು ಮೋಹಿನಿಯ ರೂಪದಲ್ಲಿ ಬಂದು ಅಮೃತ ಕಲಶವನ್ನು ಹೊತ್ತುಕೊಂಡು ಹೋಗುವಾಗ ಘರ್ಷಣೆಯೊಂದು ಸಂಭವಿಸಿ ಅಮೃತದ 4 ಹನಿಗಳು ಪ್ರಯಾಗ, ಹರಿದ್ವಾರ, ನಾಸಿಕ ಮತ್ತು ಉಜ್ಜಯಿನಿಗಳಲ್ಲಿರುವ ತೀರ್ಥದಲ್ಲಿ ಬಿದ್ದವು. ಅದಕ್ಕೆ ಈ 4 ತೀರ್ಥಗಳು ಪವಿತ್ರ. ಇಲ್ಲಿ ಪವಿತ್ರ ಸ್ನಾನ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಎಂಬುದು ನಂಬಿಕೆ. ಇನ್ನು ಹೆಚ್ಚಿನ ಮಾಹಿತಿ ನೀಡ್ತಾರೆ ದಾವಣಗೆರೆಯಿಂದ ಪ್ರಯಾಗ್ರಾಜ್ನಲ್ಲಿರುವ ಬಿ ವೀರಣ್ಣ ಅವರು. ಮಂಥನ ಆದಾಗ ಶಿವನಿಗೂ ಆಗ ದೇವತೆಗಳು ರಾಕ್ಷಸರಿಗೂ ಅಮೃತಕ್ಕೋಸ್ಕರ ಯುದ್ಧ ಮಾಡ್ತಾರೆ. ಆ ರಾಕ್ಷಸರು ಅಮೃತವನ್ನು ಒಯ್ಯುವಾಗ 4 ಹನಿಗಳು ಒಂದೊಂದು ಕಡೆ ಬೀಳ್ತೇವೆ. ಒಂದು ಹರಿದ್ವಾರ, ಒಂದು ಋಷಿಕೇಶ, ಒಂದು ಉಜ್ಜಯಿನಿ, ಒಂದು ಪ್ರಯಾಗ್ರಾಜು. ಮೊದಲು ಅಲಹಾಬಾದ್ ಆಗಿರ್ತಕ್ಕಂಥ ಸ್ಥಾನ, ಈಗ ಪ್ರಯಾಗ್ರಾಜು. ಇಲ್ಲಿ ಆ ಒಂದು ಹನಿ ಅಮೃತ ಬಿದ್ದಿರೋದ್ರಿಂದ ಇಲ್ಲಿ ಸಾಧು ಸಂತರು, ಆಮೇಲೆ ಹಗೋರಿಗಳು, ನಾಗಸಾಧುಗಳು, ಋಷಿಮುನಿಗಳು ಇಲ್ಲಿ 12 ವರ್ಷಕ್ಕೊಂದ್ಸರಿ ಬಂದು ಕುಂಭಮೇಳದಲ್ಲಿ ಭಾಗವಹಿಸಿ ಎಲ್ಲರೂ ಪುನೀತರಾಗ್ತಾ ಇದ್ದಾರೆ. ಸಾರ್ವಜನಿಕರು, ಭಕ್ತಾದಿಗಳು ಎಲ್ಲರೂ ಬಂದು ಈ ಪವಿತ್ರವಾದಂಥ ನದಿಯಲ್ಲಿ ಸ್ನಾನ ಮಾಡಿ ಪುಣ್ಯ ಪಡ್ಕೋಬೇಕು. ನಿಮ್ಮ ಪೂರ್ವಜನ್ಮದ ಪುಣ್ಯ ಪಾಪಗಳು ಎಲ್ಲವೂ ದೂರವಾಗಿ ಪುಣ್ಯವನ್ನು ಲಭಿಸ್ತದೆ. ಇಲ್ಲಿ ನೋಡಿ, ಕೋಟಾಂತರ ಜನ ಬಂದಿದ್ದಾರೆ. ಟ್ರೈನಲ್ಲಿ ಬಂದು, ಆಟೋದಲ್ಲಿ ಬಂದು ಸೀದಾ ಇಲ್ಲಿ ಅರಿಲಾ ಘಾಟಿಗೆ ಬಂದು ಇಲ್ಲಿ ಇದೆ ನೋಡಿ, ಇದು ಮೋದಿಯವರಿಗೆ ಈಗ ಬಂದು ಹೋದಂಥ ಸ್ಥಾನ. ಇಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಹೋಗಿ ತ್ರಿವೇಣಿ ಸಂಗಮದಲ್ಲಿ ನಾವು ಸ್ನಾನ ಮಾಡಿದ್ದೀವಿ. ಇಲ್ಲಿ ನೋಡಿ, ಎಲ್ಲ ಸಾರ್ವಜನಿಕರು ಸ್ನಾನ ಮಾಡ್ತಾ ಇದ್ದಾರೆ. ಯಾರಿಗೂ ತೊಂದರೆ ಆಗ್ತಾ ಇಲ್ಲ. ಆರಾಮಾಗಿ ಸ್ನಾನ ಮಾಡಿಕೊಂಡು ಹೋಗ್ಬೋದು. ಇಲ್ಲಿ ಬರ್ತಕ್ಕಂಥವರಿಗೆ ಎಲ್ಲ ವ್ಯವಸ್ಥೆ ಇದೆ. ಯಾರು ಅಪಪ್ರಚಾರ ಮಾಡಕ್ಕೆ ಹೋಗ್ಬಿಡ್ರಿ. ಯಾರಿಗೂ ತೊಂದರೆ ಏನಾಗಲ್ಲ. ಆರಾಮಾಗಿ ಬಂದು ಆನಂದವಾಗಿ ನದಿಯಲ್ಲಿ ಮಿಂದು ಈ ಪುಣ್ಯ ಸ್ಥಾನದಲ್ಲಿ ಮಿಂದು ಎಲ್ಲರೂ ಪುನೀತರಾಗ್ರಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಇಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಏನಾಗ್ತಾ ಇಲ್ಲ. ಯಾರು ಎದರ ಅವಶ್ಯಕತೆ ಇಲ್ಲ. ಎಲ್ಲರೂ ಆನಂದವಾಗಿ ಬಂದು ಈ ಪವಿತ್ರವಾದ ನದಿಯಲ್ಲಿ ಬಿಂದು ತ್ರಿವೇಣಿ ಸಂಗಮ, ಗಂಗಾ, ಯಮುನಾ, ಸರಸ್ವತಿ ಮೂವರು ಏಕಕಾಲದಲ್ಲಿ ಅಲ್ಲಿ 3 ನದಿಗಳು ಸೇರ್ತಾ ಇದ್ದಾವೆ. ಆ ಸ್ಥಾನದಲ್ಲಿ ಒಂದು ಪವಿತ್ರವಾದಂಥ ಅಮೃತ ಬಿದ್ದಂಥ ಸ್ಥಾನದಲ್ಲಿ ಮೀಯುವುದು ಪೂರ್ವಜನ್ಮದ ಪುಣ್ಯ. ಇದು ಎಲ್ಲರಿಗೂ ಸಿಗಲ್ಲ. ಈಗ 144 ವರ್ಷಕ್ಕೊಂದ್ಸರಿ ಇದು ಮಹಾಕುಂಭ ಮೇಳ ಬಂದಿದೆ. ಮತ್ತೆ 144 ವರ್ಷಕ್ಕೆ ಯಾರು ಇರ್ತಾರೆ ಇಲ್ಲ ಅನ್ನೋದು ಗೊತ್ತಿಲ್ಲ. ದಯವಿಟ್ಟು ಎಲ್ಲರೂ ಬನ್ನಿ, ಭಾಗಿಗಳಾಗಿ ಈ ಪುಣ್ಯದ ಕಾರ್ಯದಲ್ಲಿ ಎಲ್ಲರೂ ಪುಣ್ಯವನ್ನು ಪಡೆಯಿರಿ. ನಿಮಗೆಲ್ಲರೂ ಒಳ್ಳೆಯದಾಗಲಿ. ದೇವರ ಅನುಗ್ರಹ ನಿಮಗೆ ಯಾವಾಗಲೂ ಸದಾ ಇರಲಿ. ಈ ಮಾಹಿತಿ ಇಷ್ಟ ಆಯ್ತಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ. ಥ್ಯಾಂಕ್ ಯು.